ಎಸ್ ವೀಕ್ಷಕರೇ, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ನಲ್ಲಿ ಸಮರ್ಥ ಅವರು ಗೆದ್ದಿದ್ದಾರೆ. ನಾವು ಎಲೆಕ್ಷನ್ ಮುಂಚೆನೂ ಕೂಡ ಈ ಜಾಗಕ್ಕೆ ಬಂದಿದ್ವಿ, ಒಂದಷ್ಟು ಸರ್ವೆನೂ ಕೂಡ ಮಾಡಿದ್ವಿ. ಅವಾಗಲೂ ಕೂಡ ಹೇಳಿದರು ಶಾಮ್ನೂರು ಶಿವಶಂಕರಪ್ಪನವರ ಫ್ಯಾಮಿಲಿ, ಅವರ ಮೊಮ್ಮಗ ಏನಿದೆ ಸಮರ್ಥ ಅವರು ಗೆದ್ದೇ ಗೆಲ್ತಾರೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು ಅವರು ಗೆದ್ದಿರುವಂಥದ್ದು. ಆದರೆ ಲೀಡಿಂಗ್ಸ್ ಕಮ್ಮಿ ಆಯಿತು. ಏನು ಫಲಿತಾಂಶ ಬಂದಿದೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರು ಕಡಿಮೆ ಅಂತರದಲ್ಲಿ ಗೆದ್ದಿದ್ರು ಕೂಡ ಇದು ಉಪಚುನಾವಣೆ ಆದ್ದರಿಂದ ತಮಗೆ ಗೊತ್ತು. ವಿರೋಧ ಪಕ್ಷದವರು ಬೇರೆ ಬೇರೆ ಸಣ್ಣ ಪಕ್ಷದವ್ರನ್ನ ಮತ್ತು ಹಲವಾರು ಪಕ್ಷೇತರ ಅಭ್ಯರ್ಥಿಗಳನ್ನೂ ಕೂಡ ಕಣಕ್ಕಿಳಿಸಿ ಇವತ್ತು ಅವರು 500, 1000, 100, 200 ಓಟ್ ತಗೋಬೇಕು, ಹೆಂಗಾದರೂ ಮಾಡಿ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ ಒಂದು ಏನು ಷಡ್ಯಂತ್ರ ಮಾಡಿದ್ರು. ಈ ಷಡ್ಯಂತ್ರಕ್ಕೆ ಇವತ್ತು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ಯಾವುದೇ ಮನ್ನಣೆ ಕೊಡದೇನೆ ಏನಿವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ನಾವೇನು ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಆಡಳಿತವನ್ನು ನಡೆಸ್ತಾ ಇದ್ದೀವಿ. ಈ ಆಡಳಿತಕ್ಕೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಂಥ 2 ಚುನಾವಣೆಗಳಲ್ಲಿ ಗೆಲ್ಲಿಸುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ಸರ್ಕಾರವನ್ನು ಇವತ್ತು ಮೆಚ್ಚಿದರನ್ನಕ್ಕೆ ಇವೆರಡೂ ಚುನಾವಣೆಯ ಫಲಿತಾಂಶನೇ ಉದಾಹರಣೆ ಅಂತ ಹೇಳಕ್ಕೆ ಬಯಸ್ತೀನಿ. ಚುನಾವಣೆ 15 ದಿನ ಇರೋಕ್ಕೂ ಮುಂಚೆನೇ ಮಾನ್ಯ ಶಿವಾಜಿನಗರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಪಕ್ಷದ ಮತ್ತೊಬ್ಬ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು ಕೂಡ ಒಂದು 15 ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಅವ್ರಿಗೇನು ಜವಾಬ್ದಾರಿ ಇವತ್ತು ಪಕ್ಷಕ್ಕೆ ಕೊಟ್ಟಿತ್ತೋ ಆ ಜವಾಬ್ದಾರಿಯನ್ನು ಇವತ್ತು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವ್ರು ಏನು ಶ್ರಮಪಟ್ಟಿದೆ ಅನ್ನೋದನ್ನ ಇವತ್ತು ನಮ್ಮ ಪಕ್ಷ ನೋಡಿದೆ. ಅದರ ಫಲವಾಗಿ ಇವತ್ತು ಫಲಿತಾಂಶದ ಮೂಲಕ ನಾವು ಗೆಲ್ಲುವ ಮೂಲಕ ಇವತ್ತು ಆ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ. ಇವತ್ತು ಗ್ರೌಂಡಲ್ಲಿ ಏನು ನಡೀತಾ ಇತ್ತು, ಯಾರ್ಯಾರು ಯಾವ್ಯಾವ ಪಕ್ಷದವ್ರು ಏನೇನು ಕೆಲಸ ಮಾಡ್ತಾಯಿದ್ರು ಅದನ್ನೇ ಹೆಚ್ಚಾಗಿ ನಮಗೆ ಎಲ್ಲೆಲ್ಲಿ ವೀಕ್ ಇದೆ ಅದನ್ನು ನಾವು ನೋಡಿ ನಾಯಕರಿಗೆ ತಿಳಿಸಿದಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಇವತ್ತೇನು ಜಯ ಬಂದಿದೆ ಅದನ್ನು ಇವತ್ತು ಮಾನ್ಯ ರಿಜ್ವಾನ್ ಅರ್ಷದ್ ಅವರು ಇವತ್ತೇನು ಇಲ್ಲಿ ಒಂದು 8-10 ದಿನ ಇಲ್ಲೇ ಇದ್ದು ನಮ್ಮ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದ್ರು. ಇದು ಕೂಡ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಇವತ್ತಿನ ಗೆಲುವು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ನೀಡ್ತಾ ಇದೆ, ಅದು ಈ ರಾಜ್ಯದ ಜನ ಮತ್ತು ಈ ರಾಜ್ಯದ ಮಹಿಳೆಯರು, ಯುವಕರು ಯುವ ನಿಧಿ ಕೊಡ್ತಾ ಇದ್ದೀವಿ. ಇವತ್ತು ಮಹಿಳೆಯರಿಗೆ ಬಸ್ಸು ಉಚಿತವಾಗಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಪ್ರತಿ ಮನೆಗೆ ನಾವೇನು ಕೊಡ್ತಾ ಇದ್ದೀವಿ. ಇದನ್ನು ಇವತ್ತು ಒಪ್ಪಿದ್ದಾರೆ ಅನ್ನೋದಕ್ಕೆ ಈ ರಾಜ್ಯದಲ್ಲಿ ಏನು ಇವತ್ತು ನಡೆದಿರೋಂಥ ಚುನಾವಣೆ ಇರ್ಬೋದು, ಇದ್ರ ಹಿಂದೆ ಬಾಗಲಕೋಟೆ ಇವತ್ತೇನು ನಡೀತು ಫಲಿತಾಂಶ ಬಂದಿದೆಯಲ್ಲ 2 ಚುನಾವಣೆ ಅದು, ಮತ್ತು ಇದಕ್ಕೆ ಹಿಂದೆ ನಡೆದಂಥ ಚನ್ನಪಟ್ಟಣ ಈ ಚುನಾವಣೆ ನೋಡ್ಬೋದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಚುನಾವಣೆಯಲ್ಲೂ ಕೂಡ ಮತದಾರರು ನಮ್ಮ ಸೋಲಿಸ್ತಾ ಇರೋದನ್ನೇ ಇವತ್ತು ನಾವೇನು ಇವತ್ತು ಎಲ್ಲ ಚುನಾವಣೆ ಗೆಲ್ತಾ ಬಂದಿದ್ದೀವಿ 3 ವರ್ಷದಲ್ಲಿ. ಅದೇ ಇವತ್ತು ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ಇವತ್ತು ಏನು ನಾವು 140 ಸ್ಥಾನವನ್ನು ಗೆದ್ದಿದ್ದೀವಿ, ಇದಕ್ಕಿಂತ 10 ಸ್ಥಾನ ಹೆಚ್ಚಿಗೆ ಗೆದ್ದು 140ರಿಂದ 150 ಸ್ಥಾನ ಗೆದ್ದು 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಹೌದು ಹೌದು. ಇಲ್ಲಿ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದೆ. ಕೆಲವು ಕಾಣದ ಕೈಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಅದಕ್ಕೂ ಪ್ರಮುಖವಾಗಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇರುವಂಥ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎಲ್ಲಿದೆ ಅಲ್ಲೇ ಕೂಡ ಅಲ್ಪಸಂಖ್ಯಾತ ಮತಗಳನ್ನ ಹೊಡಿಬೇಕು, ಹೇಗಾದರೂ ಮಾಡಿ ಇಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಬೇಕು, ಸೋಲಿಸ್ಬೇಕು ಅನ್ನೋಂಥದ್ದು ಇವತ್ತು ಭಾಳ ಕುತಂತ್ರಗಳು ನಡೀತು. ತಂತ್ರಗಳು ನಡೀಲಿಲ್ಲ, ಇಲ್ಲಿ ಕುತಂತ್ರಗಳು ನಡೀತು. ಆ ಕುತಂತ್ರವನ್ನು ಇವತ್ತು ಜನ ಅದಕ್ಕೆ ಒಂದು ತುಳಿದು ಇವತ್ತೇನು ನಮ್ಮ ನಾಯಕರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಇದಕ್ಕೆ ಒಂದು ಫಲಿತಾಂಶದ ಮೂಲಕ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರು ಚುನಾವಣೆಯಲ್ಲಿ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ಮುಂದೆ ತಾವು ಪಕ್ಷದಲ್ಲಿ ಇರಬೇಕು ಅಂದರೆ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಈ ಜನ ಇವತ್ತು ತೀರ್ಮಾನ ಕೊಟ್ಟವ್ರೆ. ನೀವು ಹೇಳಿದ್ರಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿರೋಂಥ ಪಕ್ಷದ ಒಳಗಡೆ ಇರೋರಿಂದನೇ ಇವತ್ತು ಲೀಡಿಂಗ್ ಸ್ವಲ್ಪ ಕಮ್ಮಿ ಬಂದಿದ್ದು ಅಲ್ವಾ? ಈಗ ಅವ್ರನ್ನೆಲ್ಲ ಸರಿದಾರಿ ಕರ್ಕೊಂಡು ಬಂದು ಎಲ್ಲ ಒಗ್ಗಟ್ಟು ಮಾಡಿ 2028 ಮತ್ತೆ ಎಲೆಕ್ಷನ್ ಖಂಡಿತ. ಇವತ್ತು ಏನು ಫಲಿತಾಂಶ ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಗೆದ್ದಿದೆಯಲ್ಲ, ಇದೇ ಫಲಿತಾಂಶ ಸಾಕು ಅವ್ರಿಗೆ. ಮುಂದೆ ಆ ರೀತಿ ದಾರಿ ಅವ್ರು ಹಿಡಿಯೋದು ಬೇಡ. 28ಕ್ಕೆ ಏನು ಪಕ್ಷದ ಪರವಾಗಿದೆ ಪಕ್ಷದಲ್ಲಿದ್ದು ಪಕ್ಷದ ಪರವಾಗಿ ಕೆಲಸ ಮಾಡಲಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಎಷ್ಟೊತ್ತು ನಾವು ಜನಗಳ ಮಾತಾಡಿಸಿದಾಗ ಅವ್ರು ಹೇಳಿದಷ್ಟೇ, ಒಂದು ಒಳ್ಳೆ ಹಾಸ್ಪಿಟಲ್ ಬೇಕು, ಒಂದು ಒಳ್ಳೆ ಸ್ಕೂಲು ಕಾಲೇಜುಗಳು ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸಮರ್ಥ ಅವರೇ, ಇದೆಲ್ಲ ತಮ್ಮ ಗಮನದಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ಮತ್ತೆ ಇದೇ ಅಜೆಂಡಾ ಇಟ್ಕೊಂಡು ನಾನು ಮತ್ತೆ ನಿಮ್ಮಿಂದ ಮಾತಾಡಬೇಕಾಗಿ ಬರುತ್ತೆ. ಹಾಗಾಗಿ ಪಬ್ಲಿಕ್ ಏನು ಡಿಮ್ಯಾಂಡ್ ಮಾಡಿದ್ರು ಅದನ್ನು ಅರ್ಜೆಂಟಾಗಿ ಕೊಡೋದನ್ನು ನೀವು ಕಲ್ತ್ಕೊಳ್ಬೇಕು. ಹಾಗೆ ಇವತ್ತು ಕೌಂಟಿಂಗ್ ಏನು ನಡೀತಾ ಇದೆ, ಕೌಂಟಿಂಗ್ ಹತ್ರ ನಾವಿರುವಂಥದ್ದು
ಸೊ ಬೆಳಗ್ಗೆಯಿಂದನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ರು, ಇಲ್ಲ ಸಮರ್ಥ ಅವರು ಗೆಲ್ತಾರೆ ಅನ್ನುವಂಥದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಕೂಡ ಅಷ್ಟೇ ಸರಿಯಾದ ಸೆಕ್ಯೂರಿಟಿಯನ್ನು ಕೊಟ್ಟು ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರೋ ರೀತಿ ಅವರು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪೊಲೀಸರು ಕೂಡ ಒಂದು ಥ್ಯಾಂಕ್ಸನ್ನು ಹೇಳ್ತಾರೆ. ರೈಟ್ ನ್ಯೂಸ್. ಸೊ ಇವತ್ತು ನಾವು ಏನು ಆರಂಭದಲ್ಲಿ ನಾವು ಹೇಳಿದ್ವಿ, ಹೌದು ಸಮರ್ಥ ಶಾಮ್ನವ್ರಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಗೆಲುವಿಗೆ ಏನೂ ಮೋಸ ಇಲ್ಲ ಅಂತ, ಆ ಗೆಲುವು ಅವ್ರಿಗೆ ಸಿಕ್ಕಿರುವಂಥದ್ದು. ಸೊ ನಾವು ಇಲ್ಲಿಗೆ ದಾವಣಗೆರೆ ಬಂದಾಗಲೂ ಕೂಡ ಅನೇಕರು ಮಾತಾಡ್ಸಾಗಲೂ ಕೂಡ ಹೇಳಿದರು, ಸರ್ ಗೆಲುವಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಕಡಿಮೆ ಅಂತರದಿಂದ ಗೆಲ್ತಾರೆ ಅಂತ. ಬಟ್ ಹಾಗೆ ಗೆದ್ದಿದೆ. सिद्धरामैया की, सोनिया गांधी की, राहुल गांधी की,